ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು ನಿಮಗೆ GPSTR ಮತ್ತು HSTR ಎಕ್ಸಾಮ್ ಪ್ರಿಪರೇಷನಿಗೋಸ್ಕರವಾಗಿ ಬಯಾಲಜಿನಲ್ಲಿ ಸೆಲ್ಸ್ ಆ್ಯಂಡ್ ದೇರ್ ಸ್ಟ್ರಕ್ಚರ್ಸ್ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಿಮ್ಮ ಜೊತೆಗೆ ಜೀವಕೋಶಗಳು ಮತ್ತು ಅದರ ಒಂದು ರಚನೆಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿಷಯಗಳನ್ನು, ಸಂಪೂರ್ಣ ಕಾನ್ಸೆಪ್ಟನ್ನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋವನ್ನು ನೋಡೋದ್ರಿಂದಾಗಿ ಎಕ್ಸಾಮ್ ಬರೀತಕ್ಕಂತಹವರಿಗೆ ತುಂಬಾ ಅನುಕೂಲ ಆಗುತ್ತೆ. ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಸೊ ನೋಡಿ, ಮೊದಲನೇದಾಗಿ ಸೆಲ್ ಅಂದ್ರೆ ಏನು, ಜೀವಕೋಶ ಎಂದರೆ ಏನು? ಸೊ ಜೀವಕೋಶ ಅಂದ್ರೆ ಇಲ್ಲಿ ಆಕ್ಚುಲಿ ಇಟ್ ಈಸ್ ದ ಸ್ಮಾಲೆಸ್ಟ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಅಂತ ಹೇಳ್ತೀವಿ. ಅಂದ್ರೆ ಇದು ಒಂದು ಜೀವಕೋಶವು ಜೀವಿಯ ಒಂದು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವಾಗಿರುತ್ತೆ. ಆಮೇಲೆ ಇದನ್ನ ನಾವು ಏನು ಸ್ಟ್ರಕ್ಚರಲ್ ಯೂನಿಟ್ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ದಟ್ ಈಸ್ ಆಸ್ ಆಲ್ ಲಿವಿಂಗ್ ಆರ್ಗನಿಸಮ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂಡ್ ಫಂಕ್ಷನಲ್ ಯೂನಿಟ್ ಅಂತ ಯಾಕೆ ಕರಿತೀವಿ ಅಂದ್ರೆ ಇಟ್ ಈಸ್ ದ ಸ್ಮಾಲೆಸ್ಟ್ ಸ್ಟ್ರಕ್ಚರ್ ಕೆಪಬಲ್ ಆಫ್ ಪರ್ಫಾರ್ಮಿಂಗ್ ಬೇಸಿಕ್ ಲೈಫ್ ಪ್ರೋಸೆಸ್. ಅಂದ್ರೆ ಈ ಒಂದು ಜೀವಕೋಶಗಳಿಂದಾನೇ, ಹಲವಾರು ಜೀವಕೋಶಗಳಿಂದಾನೇ ಒಂದು ಜೀವಿಯ ರಚನೆ ಆಗಿರುವಂತಹದ್ದು. ಮತ್ತೆ ಈ ಎಲ್ಲಾ ಜೀವಕೋಶಗಳ ಸಂಪೂರ್ಣ ಕಾರ್ಯವನ್ನು ನಿರ್ವಹಿಸೋದ್ರ ಮೂಲಕ ಇಡೀ ಜೀವಿಯ ಒಂದು ಕಾರ್ಯ ನಡೀತದೆ. ಜೈವಿಕ ಕ್ರಿಯೆಗಳು ನಡೀಬೇಕಾದ್ರೆ ಈ ಒಂದು ಜೀವಕೋಶಗಳಿಂದಾಗಿ. ಹಾಗಾಗಿ ಈ ಒಂದು ಜೀವಕೋಶವನ್ನ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಒಂದು ಜೀವಕೋಶಗಳಿಗೆ ಸಂಬಂಧಪಟ್ಟ ಹಾಗೆ ಪಾಸ್ಟುಲೇಟ್ಸ್ ಆಫ್ ದ ಸೆಲ್ ಥಿಯರಿ ಅಂತ ಬರುತ್ತೆ. ಅದರಲ್ಲಿ ಎರಡು ಪಾಸ್ಟುಲೇಟ್ಸ್ ಆಫ್ ದ ಸೆಲ್ ಥಿಯರಿಗಳು ಬರ್ತವೆ. ಒಂದು ಆಲ್ ಆರ್ಗನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್, ಆಮೇಲೆ ಇನ್ನೊಂದು ಆಲ್ ಸೆಲ್ಸ್ ಎಕ್ಸಿಸ್ಟ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಅರ್ಥ ಆಯ್ತಲ್ವಾ? ಅಂದ್ರೆ ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ರಚನೆಯಾಗಿದ್ದಾವೆ. ಆಮೇಲೆ ಇನ್ನೊಂದು ಎಲ್ಲಾ ಜೀವಕೋಶಗಳು ಕೂಡ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅನ್ನ ಎಕ್ಸಿಸ್ಟ್ ಮಾಡ್ತವೆ ಅಂತಕ್ಕಂಥ ಅರ್ಥವನ್ನ ನೀವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಇದಾದ ನಂತರದಲ್ಲಿ ಮುಂದಿನ ಹಂತದಲ್ಲಿ ಈ ಒಂದು ಜೀವಕೋಶವನ್ನ ಡಿಸ್ಕವರ್ ಮಾಡಿರ್ತಕ್ಕಂಥವ್ರು ಯಾರು? ಸೊ ಈ ಜೀವಕೋಶವನ್ನ ಕಂಡಿಡಿದಿದ್ದು, ಮೊದಲ ಬಾರಿಗೆ ಕಂಡಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದನ್ನ ನೋಡೋದಾದ್ರೆ, ಸೊ ಹೂ ಡಿಸ್ಕವರ್ಡ್ ಸೆಲ್? ಹಿಯರ್ ಇಟ್ ವಾಸ್ ಡಿಸ್ಕವರ್ಡ್ ಬೈ ರಾಬರ್ಟ್ ಹುಕ್ ಇನ್ 1665. ಅದರ್ ಡಿಸ್ಕವರೀಸ್ ಅಬೌಟ್ ಸೆಲ್ ಆರ್ ಅಂತ ಕೊಡಿದೆ. ಅಂದ್ರೆ ಈ ಒಂದು ಜೀವಕೋಶವನ್ನ ಮೊದಲು ಕಂಡುಹಿಡಿದಿರ್ತಕ್ಕಂಥವ್ರು ರಾಬರ್ಟ್ ಹುಕ್ 1665ರಲ್ಲಿ. ಜೊತೆಗೆ ಇದೇ ಜೀವಕೋಶಗಳ ಬೇರೆ ಬೇರೆ ಅಂಶಗಳನ್ನ ಕಂಡುಹಿಡಿದಿರ್ತಕ್ಕಂಥ ಹಲವಾರು ಬಯಾಲಜಿಸ್ಟ್ಗಳು ಇದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ರಾಬರ್ಟ್ ಬ್ರೌನ್ ಅಂತಕ್ಕಂಥವ್ರು ನ್ಯೂಕ್ಲಿಯಸ್ ಅನ್ನ ಕಂಡುಹಿಡಿದ್ರು. ಯಾವಾಗ? 1831ನಲ್ಲಿ. ಹಾಗೇನೆ ಆಂಟೋನ್ ವ್ಯಾನ್ ಲಿವನ್ ಹುಕ್ ಅಂತಕ್ಕಂಥವ್ರು ಫ್ರೀ ಲಿವಿಂಗ್ ಸೆಲ್ಸ್ ಇನ್ ಪಾಂಡ್ ವಾಟರ್ ಯಾವಾಗ? 1674ರಲ್ಲಿ ಕಂಡುಹಿಡಿತಾರೆ. ಅದಾದ ನಂತರದಲ್ಲಿ ಪುರ್ಕಿಂಜೆ ಅಂತಕ್ಕಂಥವ್ರು ಫ್ಲೂಯಿಡ್ ಸಬ್ಸ್ಟೆನ್ಸ್ ಆಫ್ ಸೆಲ್ ಅಂದ್ರೆ ಪ್ರೋಟೋಪ್ಲಾಸಮ್ ಕಂಡುಹಿಡಿದಿರ್ತಕ್ಕಂಥದ್ದು ಯಾವಾಗ? 1839ರಲ್ಲಿ. ಹಾಗೇನೆ JE ವಿರ್ಕೋವ್ ಅಂತಕ್ಕಂಥ ಮತ್ತೊಬ್ಬ ಬಯಾಲಜಿಸ್ಟ್ ಎಕ್ಸ್ಪ್ಯಾಂಡೆಡ್ ಸೆಲ್ ಥಿಯರಿಯನ್ನ ಕಂಡುಹಿಡಿತಾರೆ ಇನ್ 1855ನಲ್ಲಿ. ಅಂದ್ರೆ ಆಲ್ ಸೆಲ್ಸ್ ಅರೈಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಥಿಯರಿಯನ್ನ ಹೇಳ್ತಾರೆ 1855ರಲ್ಲಿ. ಅದಾದ ನಂತರದಲ್ಲಿ MJ ಸ್ಕೆಲಿಡನ್ ಅಂಡ್ T ಸ್ಕ್ವಾಮ್ ಅಂತಕ್ಕಂಥವ್ರು ದೇ ಗೇವ್ ಸೆಲ್ ಥಿಯರಿ. ಇವರು ಕೂಡ ಒಂದು ಜೀವಕೋಶಕ್ಕೆ ಸಂಬಂಧಪಟ್ಟಂತ ಒಂದು ಥಿಯರಿಯನ್ನ ಹೇಳ್ತಾರೆ 1838 ಮತ್ತೆ 39ರಲ್ಲಿ. ಅಂದ್ರೆ ಇದರ ಅರ್ಥ ಈ ಒಂದು ಸೆಲ್ ಥಿಯರಿ ಏನು ಹೇಳುತ್ತೆ ಅಂದ್ರೆ ಸೆಲ್ ಈಸ್ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತ ಒಂದು ಥಿಯರಿಯನ್ನ ಬರೀತಾರೆ. ಇದಾದ ನಂತರದಲ್ಲಿ ದ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅನ್ನ ಕಂಡುಹಿಡಿದಿದ್ದು 1940ರಲ್ಲಿ. ಈ ಒಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಏನ್ ಮಾಡ್ತು ಅಂದ್ರೆ ಹೆಲ್ಪ್ ಟು ಅಂಡರ್ಸ್ಟ್ಯಾಂಡ್ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಆಫ್ ಸೆಲ್ ಅಂಡ್ ಇಟ್ಸ್ ಆರ್ಗನೆಲ್ಸ್. ಅಂದ್ರೆ ಜೀವಕೋಶದ ಸಂಪೂರ್ಣ ರಚನೆಯ ಮಾಹಿತಿಯ ಜೊತೆಗೆ ಜೀವಕೋಶದ ಒಳಗಡೆ ಇರುವ ಹಲವಾರು ಕಣದಂಗಗಳ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಸಂಪೂರ್ಣ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೋಸ್ಕರನೇ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅನ್ನು ಕಂಡುಹಿಡಿಯಲಾಗಿದೆ. ಯಾವಾಗ? 1940ರಲ್ಲಿ. ಸೊ ಇದಾದ ನಂತರದಲ್ಲಿ ಸೆಲ್ ಆರ್ಗನೆಲ್ಸ್ ಅಂತ ಬರ್ತವೆ. ಸೊ ಈ ಸೆಲ್ ಆರ್ಗನೆಲ್ಸ್ ಅನ್ನ ನಾವು ನೋಡೋದಾದ್ರೆ ನೋಡಿ, ಇಲ್ಲಿ ಸೆಲ್ ಆರ್ಗನೆಲ್ಸ್ ಅಂತ ಹೇಳಿದ್ರೆ ಈಚ್ ಸೆಲ್ ಹ್ಯಾಸ್ ಗಾಟ್
certain basic components within it known as cell organelles. Each kind of cell organelle performs a special function. That is why a cell is able to live and perform all its function in any organism. These organelles are suspended in the cytoplasm ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಈ ಒಂದು ಜೀವಕೋಶದ ಒಳಭಾಗದಲ್ಲಿ ಕೆಲವು ಕಣದಂಗಗಳು ಅಂತ ಬರ್ತವೆ. ಆ ಕಣದಂಗಗಳು ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದು ಬೇಸಿಕ್ ಕಾಂಪೋನೆಂಟ್ಸು. ಆ ಬೇಸಿಕ್ ಕಾಂಪೋನೆಂಟ್ಸ್ ಏನ್ ಮಾಡ್ತವೆ ಅಂದ್ರೆ ಒಂದು ಕಣದಂಗಗಳು ಒಂದೊಂದು ವಿಶೇಷವಾಗಿರುವಂತ ಕಾರ್ಯವನ್ನ ನಿರ್ವಹಿಸೋದ್ರ ಮೂಲಕ ಜೀವಕೋಶದ ಒಳಗಡೆ ನಡೆಯುವ ಎಲ್ಲಾ ಕಾರ್ಯಗಳನ್ನ ಸಂಪೂರ್ಣವಾಗಿ ನಿರ್ವಹಣೆ ಮಾಡೋದ್ರ ಮೂಲಕವಾಗಿ ಕಂಪ್ಲೀಟ್ ವರ್ಕ್ ಅಂದ್ರೆ ಕಂಪ್ಲೀಟ್ ಫಂಕ್ಷನ್ ಅನ್ನ ನಿರ್ವಹಿಸ್ತಕ್ಕಂಥ ಕೆಲಸವನ್ನ ಎಲ್ಲಾ ಕಣದಂಗಗಳು ಸೇರಿ ಮಾಡ್ತವೆ. ಸೊ ಈ ಎಲ್ಲಾ ಕಣದಂಗಗಳು ಜೀವಕೋಶದ ಒಳಭಾಗದಲ್ಲಿ ಸೈಟೋಪ್ಲಾಸಮ್ ಅಂತಿರುತ್ತೆ. ಆ ಸೈಟೋಪ್ಲಾಸಮ್ನ ಒಳಗಡೆ ಕಂಡು ಬರ್ತವೆ. ಗೊತ್ತಾಯ್ತಲ್ವಾ? ಸೊ ಈಗ ಮೊದಲನೇದಾಗಿ ನೆಕ್ಸ್ಟ್ ಈ ಒಂದು ಜೀವಕೋಶವನ್ನ ಪ್ರಮುಖವಾಗಿ ನಾವು 3 ಭಾಗವಾಗಿ ಡಿವೈಡ್ ಮಾಡ್ತೀವಿ. ಆ ಪ್ರಮುಖವಾದ 3 ಭಾಗಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ಒಂದು ಪ್ಲಾಸ್ಮಾ ಮೆಂಬ್ರೇನು, ಎರಡನೇದು ನ್ಯೂಕ್ಲಿಯಸ್, ಹಾಗೇನೆ ಇನ್ನೊಂದು ಸೈಟೋಪ್ಲಾಸಮ್ ಅಂತ ಬರ್ತದೆ. ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳಿದ್ರೆ ಕೋಶ ಪೊರೆ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಅಂತ ಹೇಳಿದ್ರೆ ಏನೋ ಕೋಶ ಬೀಜ ಅಂತ ಹೇಳ್ತೀವಿ. ಸೈಟೋಪ್ಲಾಸಮ್ ಅಂತ ಹೇಳಿದ್ರೆ ಏನೋ ಕೋಶ ರಸ ಅಂತ ಹೇಳಿ ಕರಿತೀವಿ. ಈ 3 ಭಾಗಗಳಾಗಿ ಸಂಪೂರ್ಣವಾದ ಜೀವಕೋಶವನ್ನು ವಿಭಾಗ ಮಾಡಲಾಗಿದೆ. ಸೊ ಈ 3 ವಿಭಾಗಗಳ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ಲಾಸ್ಮಾ ಮೆಂಬ್ರೇನ್. ಸೊ ಈ ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೆ ಏನು ಮತ್ತೆ ಇದರ ಸಂಬಂಧಪಟ್ಟಂತ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ, ಸೊ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳಿದ್ರೆ ಏನು ಕೋಶ ಪೊರೆ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ನೋಡೋದಾದ್ರೆ, ಇಟ್ ಈಸ್ ದ ಔಟರ್ ಮೋಸ್ಟ್ ಲೇಯರ್ ಆಫ್ ಅನಿಮಲ್ ಸೆಲ್ ಅಂಡ್ ಆಲ್ಸೋ ಪ್ಲಾಂಟ್ ಸೆಲ್. ಓಕೆ, ಸೊ ಅನಿಮಲ್ ಸೆಲ್ ಮತ್ತೆ ಪ್ಲಾಂಟ್ ಸೆಲ್ ಎರಡರಲ್ಲೂ ಕೂಡ ಇರುತ್ತೆ. ಎರಡೂ ಸೆಲ್ಗಳಲ್ಲೂ ಔಟರ್ ಮೋಸ್ಟ್ ಲೇಯರ್ ಅಂದ್ರೆ ಅತ್ಯಂತ ಹೊರ ಭಾಗವಾಗಿರ್ತಕ್ಕಂಥದ್ದು, ಅತ್ಯಂತ ಹೊರ ಪದರ ಅಂತೇಳಿ ಹೇಳ್ಬೋದು ಈ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಅನ್ನ. ಓಕೆನಾ? ಅಂಡ್ ಇಟ್ ಗಿವ್ಸ್ ಶೇಪ್ ಟು ದ ಸೆಲ್. ಇದು ಏನ್ ಮಾಡುತ್ತೆ, ಜೀವಕೋಶಕ್ಕೆ ಒಂದು ಆಕಾರವನ್ನು ಕೊಡುತ್ತೆ. ಅಂಡ್ ಆಲ್ಸೋ ಇಟ್ ಪ್ರೊವೈಡ್ಸ್ ಮೆಕ್ಯಾನಿಕಲ್ ಸಪೋರ್ಟ್ ಅಂಡ್ ಪ್ರೊಟೆಕ್ಷನ್ ಟು ದ ಇನ್ನರ್ ಕಂಟೆಂಟ್ಸ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಅಂದ್ರೆ ಜೀವಕೋಶದ ಒಳಭಾಗದಲ್ಲಿರುವ ಎಲ್ಲಾ ಕಂಟೆಂಟ್ಸ್ ಗಳನ್ನ ಪ್ರೊಟೆಕ್ಷನ್ ಮಾಡುವಂತದ್ದು ಮತ್ತೆ ಮೆಕ್ಯಾನಿಕಲ್ ಸಪೋರ್ಟ್ ಅನ್ನು ನೀಡುವಂತಹ ಕೆಲಸವನ್ನ ಈ ಒಂದು ಕೋಶ ಪೊರೆ ಮಾಡುತ್ತೆ. ಅಂಡ್ ಇಟ್ ಈಸ್ ಪ್ರೊಟೆಕ್ಟಿವ್ ಕವರಿಂಗ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಅಂದ್ರೆ ಇಡೀ ಜೀವಕೋಶವನ್ನ ರಕ್ಷಣೆ ಮಾಡುವಂತಹ ಒಂದು ಕವರಿಂಗ್ ಆಗಿರುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಅಂಡ್ ಇಟ್ ಈಸ್ ಕಾಲ್ಡ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್. ನೆನ್ಪಿಟ್ಕೊಳ್ರಿ, ಇದನ್ನ ನಾವು ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಏನಿದು ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ, ಇಟ್ ಅಲೋಸ್ ದಿ ಎಂಟ್ರಿ ಅಂಡ್ ಎಕ್ಸಿಟ್ ಆಫ್ ಸಮ್ ಮಟೀರಿಯಲ್ಸ್ ಇನ್ ಅಂಡ್ ಔಟ್ ಆಫ್ ದ ಸೆಲ್. ಜೀವಕೋಶದ ಒಳಗಡೆ ಹಲವಾರು ಕ್ರಿಯೆಗಳು ನಡೀತಾವೆ, ರಾಸಾಯನಿಕ ಕ್ರಿಯೆಗಳು ನಡೀತಾವೆ. ಆ ರಾಸಾಯನಿಕ ಕ್ರಿಯೆಗಳಿಗೆ ಅಗತ್ಯವಾಗಿ ಬೇಕಾಗಿರುವ ರಾಸಾಯನಿಕಗಳನ್ನ ಒಳಗಡೆ ಜೀವಕೋಶದ ಒಳಗಡೆ ಕಳುಹಿಸುವ ಕೆಲಸವನ್ನ ಈ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಮಾಡುತ್ತೆ. ಇದರ ಜೊತೆಗೆ ಇನ್ನೊಂದು ಕೆಲಸವನ್ನ ಏನ್ ಮಾಡುತ್ತೆ, ಆ ರಾಸಾಯನಿಕ ಕ್ರಿಯೆಗಳಿಂದಾಗಿ ಏನಾದರೂ ಹಲವಾರು ವೇಸ್ಟ್ ಪ್ರಾಡಕ್ಟ್ ಏನಾದರೂ ಫಾರ್ಮೇಷನ್ ಆಯಿತು ಅಥವಾ ಬೇರೆ ಜೀವಿಗಳಿಗೆ ಬೇರೆ ಒಂದು ಅಂಗಾಂಶಗಳಿಗೆ ಏನಾದರೂ ಅಗತ್ಯವಾಗಿರುವಂತಹ ಎನರ್ಜಿಯ ರೂಪದಲ್ಲಿ ಏನಾದರೂ ಅಂಶಗಳು ಬೇಕಾಯಿತು ಅಂದ್ರೆ ಅದನ್ನು ಕೂಡ ಜೀವಕೋಶದಿಂದ ಹೊರಗಡೆ ಕಳುಹಿಸುವ ಕೆಲಸವನ್ನ ಮಾಡ್ತೇವೆ. ಟೋಟಲಿ ಜೀವಕೋಶದ ಒಳಗಡೆ ನಡೆಯುವ ಕ್ರಿಯೆಗಳಿಗೆ ಅಗತ್ಯವಾಗಿ ಬೇಕಾಗಿರುವ ಮಟೀರಿಯಲ್ಸ್ ಅನ್ನ ಒಳಗಡೆ ಕಳಿಸೋದ್ರ ಜೊತೆಗೆ ಅಲ್ಲಿ ಫಾರ್ಮೇಷನ್ ಆಗೋದಂತ ಕೆಲವು ಮಟೀರಿಯಲ್ಸ್ ಅನ್ನ ಹೊರಗಡೆ ಕಳಿಸುವಂತ ಕೆಲಸವನ್ನು ಕೂಡ ಇದು ಮಾಡುತ್ತೆ. ಓಕೆನಾ? ಹಾಗೇನೆ ಇನ್ನೊಂದೇನು ಅಂತ ಹೇಳಿದ್ರೆ, ಇಟ್ ಈಸ್ ಹೈಲಿ ಫ್ಲೆಕ್ಸಿಬಲ್. ಫ್ಲೆಕ್ಸಿಬಲ್ ಅಂದ್ರೆ ಇದೇನ್ ಮಾಡ್ಬೋದು ಅಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಹೊಂದಿರುತ್ತೆ. ಅಂಡ್ ಲಿವಿಂಗ್ ಮೆಂಬ್ರೇನ್ ಮೇಡ್ ಅಪ್ ಆಫ್ ಆರ್ಗಾನಿಕ್ ಮಾಲಿಕ್ಯೂಲ್ಸ್. ಇದು ಒಂದು ಲಿವಿಂಗ್ ಮೆಂಬ್ರೇನ್ ಆಗಿದ್ದು ಇದರ ಒಳಗಡೆ ಪ್ರೋಟೀನ್ ಲಿಪಿಡ್ಗಳಿಂದಾಗಿ ತಯಾರಾಗಿರುತ್ತೆ ಈ ಒಂದು ಪರ್ಮಿಯಬಲ್ ಮೆಂಬ್ರೇನ್. ಓಕೆನಾ? ಸೊ ಇದಿಷ್ಟು ಪಾಯಿಂಟ್ಸ್ಗಳನ್ನ ನೀವು ಪ್ಲಾಸ್ಮಾ ಮೆಂಬ್ರೇನಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕು. ಸೊ ಈ ಒಂದು ಮಾಹಿತಿಯ ಆಧಾರದ ಮೇಲೆ ಇಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಎಂಟ್ರಿ ಅಂಡ್ ಎಕ್ಸಿಟ್ ಆಫ್ ಸಮ್ ಮಟೀರಿಯಲ್ಸ್ ಅಂತ ಹೇಳಿದೀವಲ್ವಾ, ಆ ಎಂಟ್ರಿ ಅಂಡ್ ಎಕ್ಸಿಟ್ ಅನ್ನ ಪ್ರೋಸೆಸ್ ಅನ್ನ ನಡೆಸಲಿಕ್ಕೋಸ್ಕರ ಈ ಒಂದು ಪರ್ಮಿಯಬಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ನಲ್ಲಿ ಪ್ರಮುಖವಾಗಿ 2 ರೀತಿಯ ಕ್ರಿಯೆಗಳು ನಡೀತಾವೆ. ಒಂದು ಡಿಫ್ಯೂಸನ್, ಇನ್ನೊಂದು
ಆಸ್ಮೋಸಿಸ್ ಅಂತ ಹೇಳಿ ಕರಿತೀವಿ. ಸೊ ಡಿಫ್ಯೂಸನ್ ಅಂದರೆ ಏನು, ಆಸ್ಮೋಸಿಸ್ ಅಂದರೆ ಏನು, ಇವೆರಡರ ಮಧ್ಯೆ ಡಿಫ್ರೆನ್ಸ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಈಗ ನಾವು ತಿಳ್ಕೊಳ್ಳೋಣ. ಓಕೆನಾ? ಸೊ ಡಿಫ್ಯೂಸನ್ ಅಂದರೆ ಏನಾಗಿದ್ರೆ ಅಂತ ನೋಡೋದಾದ್ರೆ, ದ ಪ್ರೋಸೆಸ್ ಆಫ್ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಎ ರೀಸನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಟು ಸ್ಪ್ರೆಡ್ ಯೂನಿಫಾರ್ಮ್ಲಿ ಇನ್ ಗಿವನ್ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದರ ಅರ್ಥ ಏನು ಹೇಳ್ತಾ ಇದೆ, ಮಾಲಿಕ್ಯೂಲ್ಸ್ಗಳು ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋಯರ್ ಕಾನ್ಸಂಟ್ರೇಷನಿನ ಕಡೆಗೆ ಕಂಪ್ಲೀಟ್ ಆಗಿ ಮೂವ್ ಆಗ್ತಕ್ಕಂಥದ್ದು. ಅಂದ್ರೆ ಹೆಚ್ಚಿನ ಸಾಂದ್ರತೆ ಇರುವ ಪ್ರದೇಶದಿಂದ ಕಡಿಮೆ ಸಾಂದ್ರತೆ ಇರುವ ಪ್ರದೇಶದ ಕಡೆಗೆ ಆ ಒಂದು ಮಾಲಿಕ್ಯೂಲ್ಸ್ಗಳ ಮೂವ್ಮೆಂಟ್ ಆಗುತ್ತೆ, ಜೊತೆಗೆ ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗುತ್ತೆ. ಇದನ್ನು ನಾವು ಡಿಫ್ಯೂಸನ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಪ್ರಸರಣೆ ಅಂತ ಹೇಳಿ ಕರಿತೀವಿ ಡಿಫ್ಯೂಸನ್ ಅಂತ ಹೇಳಿದ್ರೆ. ಅದೇ ಆಸ್ಮೋಸಿಸ್ ಅಂತ ಹೇಳಿದ್ರೆ ಏನು, ಇದು ಕೂಡ ಪ್ರೋಸೆಸ್ ಆಫ್ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ರೀಸನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್, ಬಟ್ ದಿಸ್ ಈಸ್ ಪ್ರೆಸೆಂಟ್ ಇನ್ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಅಂದ್ರೆ ಇದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಲ್ಲಿ ಕಂಡು ಬರುತ್ತೆ. ಹೆಚ್ಚಿನ ಸಾಂದ್ರತೆಯಿಂದ ಮಾಲಿಕ್ಯೂಲ್ಸ್ಗಳು ಕಡಿಮೆ ಸಾಂದ್ರತೆ ಇರುವ ಜಾಗಕ್ಕೆ ಪ್ರಸಾರ ಆಗ್ತವೆ. ಇದನ್ನು ನಾವು ಅಭಿಸರಣೆ ಅಂತ ಕರಿತೀವಿ. ಇನ್ನು ಡಿಫ್ಯೂಸನ್ಗೂ ಆಸ್ಮೋಸಿಸ್ಗೂ ಇನ್ನೊಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಈ ಒಂದು ಡಿಫ್ಯೂಸನ್ನು ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ ಅಂದ್ರೆ ಯಾವುದೇ ಒಂದು ಪರ್ಮಿಯಬಲ್ ಮೆಂಬ್ರೇನ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಜೊತೆಗೆ ಇದರಲ್ಲಿ ಮಾಲಿಕ್ಯೂಲ್ಸು ಐದರ್ ದೇ ಆರ್ ಇನ್ ಸಾಲಿಡ್, ಇನ್ ಲಿಕ್ವಿಡ್ ಆರ್ ಇನ್ ಗ್ಯಾಸ್. ಸಾಲಿಡ್ ಟು ಲಿಕ್ವಿಡ್ ಟು ಅಂಡ್ ಗ್ಯಾಸಸ್ ಸ್ಟೇಟ್, ಮೂರು ಸ್ಟೇಟ್ ಅಲ್ಲಿ ಇರುವಂತಹ ಮಾಲಿಕ್ಯೂಲ್ಸ್ ಅನ್ನ ಏನ್ ಮಾಡುತ್ತೆ, ಇದು ಪ್ರಸರಣೆ ಮಾಡುತ್ತೆ. ಬಟ್ ದ ಆಸ್ಮೋಸಿಸ್ ಈಸ್ ಓನ್ಲಿ, ಇಟ್ಸ್ ಸೀನ್ ಓನ್ಲಿ ಇನ್ ಲಿಕ್ವಿಡ್ಸ್, ರೈಟ್? ಸೊ ದಟ್ ಇದು ಕೇವಲ ದ್ರವ ರೂಪದ ಮಾಲಿಕ್ಯೂಲ್ಸ್ ಅನ್ನ ಮಾತ್ರ ಏನ್ ಮಾಡುತ್ತೆ, ಪ್ರಸಾರ ಮಾಡುತ್ತೆ, ಮೂವ್ ಮಾಡುತ್ತೆ. ಅಂಡ್ ದೆನ್ ಇಟ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಲೈಕ್ CO2 ಅಂಡ್ O2 ಬಿಟ್ವೀನ್ ಸೆಲ್ ಆಸ್ ವೆಲ್ ಆಸ್ ಇಟ್ಸ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಸೊ ಈ ಒಂದು ಡಿಫ್ಯೂಸನ್ ಪ್ರೋಸೆಸ್ಸು ಜೀವಕೋಶದ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅನ್ನ ಎಕ್ಸ್ಚೇಂಜ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಮೈಟೋಕಾಂಡ್ರಿಯಾದಲ್ಲಿ ಎನರ್ಜಿ ಪ್ರೊಡಕ್ಷನ್ ಪ್ರೋಸೆಸ್ ನಡೀತಿದೆ. ಸೊ ಆ ಒಂದು ಎನರ್ಜಿ ಪ್ರೊಡಕ್ಷನ್ನಿನ ಸಂದರ್ಭದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೆಸೆಸಿಟಿ ಇರುತ್ತೆ. ಸೊ ದಟ್ ಆ ಸಂದರ್ಭದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಟ್ಟು ಅಲ್ಲಿ ಫಾರ್ಮೇಶನ್ ಆದ ಎನರ್ಜಿಯ ಜೊತೆಗೆ ಆಕ್ಸಿಜನ್ ರಿಲೀಸ್ ಆಗುತ್ತೆ. ರಿಲೀಸ್ ಆದಂತ ಆಕ್ಸಿಜನ್ ಅನ್ನ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನ ಡಿಫ್ಯೂಸನ್ ಪ್ರೋಸೆಸ್ ನಲ್ಲಿ ನೋಡ್ತೀವಿ ನಾವು. ಓಕೆನಾ? ಇಲ್ಲಿ ಆಸ್ಮೋಸಿಸ್ ಪ್ರೋಸೆಸ್ ನಿಂದಾಗಿ ಏನಾಗುತ್ತೆ, ಇಟ್ ಹೆಲ್ಪ್ಸ್ ಇನ್ ಅಬ್ಸಾರ್ಪ್ಷನ್ ಆಫ್ ವಾಟರ್ ಬೈ ಪ್ಲಾಂಟ್ ಸೆಲ್ ಅಂಡ್ ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸ್. ಪ್ಲಾಂಟ್ ಸೆಲ್ಸ್ ಮತ್ತೆ ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸ್ ಅಲ್ಲಿ ವಾಟರ್ ಅಬ್ಸಾರ್ಪ್ಷನ್ ಅಗತ್ಯತೆ ಇರುತ್ತೆ. ಆ ಒಂದು ವಾಟರ್ ಅಬ್ಸಾರ್ಪ್ಷನ್ ಪ್ರೋಸೆಸ್ ನಲ್ಲಿ ಆಸ್ಮೋಸಿಸ್ ಪ್ರೋಸೆಸ್ ನಡೀತದೆ. ಈ ಆಸ್ಮೋಸಿಸ್ ನ ಸಹಾಯದಿಂದಾಗಿ ಆಸ್ಮೋಸಿಸ್ ಪ್ರೊಸೀಜರ್ ನಡೆಯೋದ್ರ ಮೂಲಕ ಜೀವಕೋಶಗಳು ವಾಟರ್ ನ ಅಬ್ಸಾರ್ಪ್ಷನ್ ಪ್ರೋಸೆಸ್ ಅನ್ನ ನಡೆಸ್ತವೆ. ಅದು ಎಲ್ಲಿ, ಪ್ಲಾಂಟ್ ಸೆಲ್ಸ್ ಮತ್ತೆ ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸ್ ಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆನಾ? ಸೊ ಇದಾದ ನಂತರದಲ್ಲಿ ಈ ಡಿಫ್ಯೂಷನ್ ಮತ್ತೆ ಆಸ್ಮೋಸಿಸ್ಗೆ ಸಂಬಂಧಪಟ್ಟಾಗೆ ಪ್ರೋಸೆಸ್ ಹೇಗೆ ನಡೀತದೆ, ಮಾಲಿಕ್ಯೂಲ್ಸ್ ಗಳ ಟ್ರಾನ್ಸ್ಫಾರ್ಮೇಶನ್ ಹೇಗಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದು ಡಯಾಗ್ರಾಮ್ ನೀವು ನೋಡ್ತಾ ಇದ್ದೀರಾ. ಸೊ ಈ ಡಯಾಗ್ರಾಮ್ ನೋಡಿದ ತಕ್ಷಣನೇ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಪರ್ಮಿಯಬಲ್ ಮೆಂಬ್ರೇನ್ ನಲ್ಲಿ ಡಿಫ್ಯೂಷನ್ ಪ್ರೋಸೆಸ್ ನಡೆಯೋದ್ರಿಂದಾಗಿ ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿ ಇರುವಂತಹ ಮಾಲಿಕ್ಯೂಲ್ಸ್ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿರುವ ಮಾಲಿಕ್ಯೂಲ್ಸ್ ನ ಒಂದು ಭಾಗದಿಂದ ಆ ಎಲ್ಲಾ ಮಾಲಿಕ್ಯೂಲ್ಸ್ಗಳು ಇನ್ನೊಂದು ಭಾಗಕ್ಕೆ ಟ್ರಾನ್ಸ್ಫರ್ ಆಗ್ತವೆ. ಆದರೆ ಇಲ್ಲಿ ಆಸ್ಮೋಸಿಸ್ ಪ್ರೋಸೆಸ್ ಅಲ್ಲಿ ಇದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ಗಳಲ್ಲಿ ನಡೀತಾ ಇರೋದ್ರಿಂದಾಗಿ ಇಲ್ಲಿ ಏನಾಗುತ್ತೆ, ಈ ಕಡೆನೂ ಮಾಲಿಕ್ಯೂಲ್ಸ್ ಇರ್ತವೆ, ಈ ಕಡೆನೂ ಮಾಲಿಕ್ಯೂಲ್ಸ್ ಇರ್ತವೆ. ಬಟ್ ಒಂದ್ ಕಡೆ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಜಾಸ್ತಿ ಕಾನ್ಸಂಟ್ರೇಷನ್ ಇಂದ ಕಡಿಮೆ ಕಾನ್ಸಂಟ್ರೇಷನ್ ಇರುವ ಕಡೆಗೆ ಆ ಒಂದು ಮಾಲಿಕ್ಯೂಲ್ಸ್ಗಳ ಮೂವ್ಮೆಂಟ್ ನಡೀತದೆ. So these are the some of the differences between the diffusion and osmosis. Okay. So ಇಲ್ಲಿ what happens when we put an animal cell into a solution of salt or sugar ಅಂತ ಕೊಟ್ಟಿದ್ದಾರೆ. ಈಗ ಒಂದು ಸಾಲ್ಟ್ ಅಥವಾ ಶುಗರ್ ಅನ್ನ ಹಾಕಿ ತಯಾರು ಮಾಡಿರುವಂತ ಒಂದು ಸೊಲ್ಯೂಷನಿನ ಒಳಗಡೆ ಅನಿಮಲ್ ಸೆಲ್ ಅನ್ನ ಹಾಕಿದ್ರಿ ಅಂತ ಹೇಳಿದ್ರೆ ಏನಾಗತ್ತೆ, ಇಲ್ಲಿ ನಾವು ಇಷ್ಟೊತ್ತವರೆಗೂ ಮಾಹಿತಿಯನ್ನು ತಿಳ್ಕೊಂಡಿರುವುದರ ಆಧಾರದ ಮೇಲೆ ಪ್ರಮುಖವಾಗಿ 3 ಸನ್ನಿವೇಶಗಳು ನಡೀತಾವೆ. ಏನೇನು ಸನ್ನಿವೇಶಗಳಿದಾವಪ್ಪ ಅಂತ ಹೇಳಿದ್ರೆ, ನೀವು ತಯಾರು ಮಾಡಿರುವ ಸೊಲ್ಯೂಷನ್ ನಲ್ಲಿ ಮಾಲಿಕ್ಯೂಲ್ಸ್ಗಳು ಇರ್ತವೆ, ಜೊತೆಗೆ ಜೀವಕೋಶದ ಒಳಗಡೆನೂ ಕೂಡ ವಾಟರ್ ಮಾಲಿಕ್ಯೂಲ್ ಇರುತ್ತೆ. ಸೊ ನೀವು ತಯಾರು ಮಾಡಿರುವ ಸೊಲ್ಯೂಷನ್ ನಲ್ಲಿರುವ ವಾಟರ್ ಮಾಲಿಕ್ಯೂಲ್ಸ್ ಮತ್ತೆ ಜೀವಕೋಶದಲ್ಲಿರುವ ವಾಟರ್ ಮಾಲಿಕ್ಯೂಲ್ಸ್ ನ ಕಂಪ್ಯಾರಿಸನ್ ಮಾಡಿದಾಗ, ಸೊ ನೋಡಿ ಮೊದಲನೇದು ಏನು ಹೇಳುತ್ತೆ, ಸಪೋಸ್
ಹೈಯರ್ ವಾಟರ್ ಕಾನ್ಸಂಟ್ರೇಷನ್ ದ್ಯಾನ್ ಎ ಸೆಲ್ ಇನ್ ಸರೌಂಡಿಂಗ್ ಮೀಡಿಯಂ. ಅಂದ್ರೆ ಆ ಒಂದು ಸೊಲ್ಯೂಷನ್ ಅಲ್ಲಿರುವಂತಹ ವಾಟರ್ ಕಾನ್ಸಂಟ್ರೇಷನ್ ಸೆಲ್ನ ಒಳಗಡೆ ಇರುವ ವಾಟರ್ ಕಾನ್ಸಂಟ್ರೇಷನ್ಗಿಂತ ಜಾಸ್ತಿ ಇತ್ತು ಅಂದ್ರೆ ಏನಾಗತ್ತೆ, ದ ಸೊಲ್ಯೂಷನ್ ಈಸ್ ಡೈಲ್ಯೂಟ್ ಫಾರ್ಮ್ಸ್ ಹೈಪೋಟಾನಿಕ್ ಸೊಲ್ಯೂಷನ್. ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಸೆಲ್ ಗೇನ್ಸ್ ವಾಟರ್ ಅಂಡ್ ಸ್ವೆಲ್ಸ್ ಅಪ್. ಅಂದ್ರೆ ಹೈಯರ್ ಕಾನ್ಸಂಟ್ರೇಷನ್ ಇಂದ ವಾಟರ್ ಜೀವಕೋಶದ ಒಳಗಡೆ ಎಂಟರ್ ಆಗತ್ತೆ. ಆಗ ಜೀವಕೋಶದ ಸೈಜು ಸ್ವಲ್ಪ ದೊಡ್ಡದಾಗತ್ತೆ, ಅಂದ್ರೆ ಸ್ವೆಲ್ ಅಂದ್ರೆ ಉಬ್ಬಿಕೊಳ್ಳುತ್ತೆ. ಈ ತರಹದ ಒಂದು ಪ್ರೋಸೆಸ್ ಅನ್ನು ನಾವು ಎಂಡೋಸ್ಮೋಸಿಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಪ್ರೊಸೀಜರ್ ಯಾವಾಗ ಆಗತ್ತೆ, ಸೊಲ್ಯೂಷನ್ ನಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದು ಜೀವಕೋಶದಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಕಡಿಮೆ ಇದ್ರೆ. ಅದೇ ಇನ್ನೊಂದು ಸನ್ನಿವೇಶ ಇರುತ್ತೆ, ಏನೋ ಸೊಲ್ಯೂಷನ್ ಅಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಕಡಿಮೆ ಇದ್ದು ಜೀವಕೋಶದ ಒಳಗಡೆ ವಾಟರ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ರೆ ಅವಾಗ ಏನಾಗತ್ತೆ, ಲೋಯರ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ದ್ಯಾನ್ ಎ ಸೆಲ್ ಇನ್ ಸರೌಂಡಿಂಗ್ medium, that is the solution is concentrated, forms hypertonic solution. So the cell loses water and shrinks. ಅಂದ್ರೆ ಇದರಿಂದಾಗಿ ಜೀವಕೋಶ ತನ್ನಲ್ಲಿರುವ ನೀರನ್ನ ಹೊರಗಡೆ ಹಾಕುತ್ತೆ. ಆಗ ಜೀವಕೋಶದ ಸೈಜು ಕುಗ್ಗುತ್ತೆ. ಕುಗ್ಗೋದ್ರ ಮೂಲಕವಾಗಿ ಅದೇನಾಗತ್ತೆ ಅಂದ್ರೆ ಮುದುಡಿಕೊಂಡ ರೀತಿನಲ್ಲಿ ಆಗತ್ತೆ. ಇದನ್ನ ನಾವು ಎಕ್ಸಾಸ್ಮೋಸಿಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಾದ ನಂತರದಲ್ಲಿ ಇನ್ನೊಂದು ಸನ್ನಿವೇಶ ಏನೋ, ಎರಡೂ ಕಡೆ ಸೇಮ್ ಇರೋದು. ಎಲ್ಲಿ ವಾಟರ್ನಲ್ಲಿ ಆ ಒಂದು ಸೊಲ್ಯೂಷನ್ ನಲ್ಲಿರುವ ವಾಟರ್ ಕಾನ್ಸಂಟ್ರೇಷನ್ ಸೆಲ್ ನಲ್ಲಿರುವ ವಾಟರ್ ಕಾನ್ಸಂಟ್ರೇಷನ್ ಸೇಮ್ ಇತ್ತು ಅಂದ್ರೆ ಅದನ್ನ ಐಸೋಟಾನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಈ ಸಂದರ್ಭದಲ್ಲಿ ಜೀವಕೋಶದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ, ಅಂದ್ರೆ ನೋ ಚೇಂಜ್ ಅಂಡ್ ರಿಮೈನ್ಸ್ ನಾರ್ಮಲ್ ಸೆಲ್. ಸೊ ಕನ್ಕ್ಲೂಷನ್ ಕೊನೆಯದಾಗಿ ಏನ್ ಹೇಳ್ಬೋದು ಅಂದ್ರೆ, ಆಸ್ಮೋಸಿಸ್ ಈಸ್ ಸ್ಪೆಷಲ್ ಅಂಡ್ kind of diffusion through plasma membrane which can be affected by the amount of substance dissolved in water. ಅಂದ್ರೆ ಈ ಒಂದು ಆಸ್ಮೋಸಿಸ್ ಪ್ರೋಸೆಸ್ ಅದು ಒಂದು ಕೈಂಡ್ ಆಫ್ ಡಿಫ್ಯೂಷನ್ ಅಂತ ಹೇಳ್ಬೋದು. ಡಿಫ್ಯೂಷನ್ ಅಲ್ಲಿ ಬರುವಂತ ಒಂದು ಟೈಪ್ ಅಷ್ಟೇ ಅದು ಆಸ್ಮೋಸಿಸ್ ಅನ್ನುವಂಥದ್ದು. ಅದು ಪ್ಲಾಸ್ಮಾ ಮೆಂಬ್ರೇನ್ ನಲ್ಲಿ ಕೇವಲ ನೀರನ್ನ ಮಾತ್ರ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋಯರ್ ಕಾನ್ಸಂಟ್ರೇಷನ್ಗೆ ಟ್ರಾನ್ಸ್ಫರ್ ಮಾಡುವಂತಹ ಪ್ರೋಸೆಸ್ ಮಾತ್ರ ಆಗಿರುತ್ತೆ ಆಸ್ಮೋಸಿಸ್. ಓಕೆನಾ? ಸೊ ಈ ಒಂದು ಆಸ್ಮೋಸಿಸ್ಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಗೊತ್ತಾಗ್ತಿದೆಯಲ್ವಾ? ಹೈಡ್ರೋಜನ್ ಡೈಆಕ್ಸೈಡ್ ಜೀವಕೋಶದಿಂದ ಹೊರಗಡೆ ಬರೋದು, ಆಮೇಲೆ ಜೀವಕೋಶದ ಒಳಗಡೆ ಹೋಗೋದು, ಮತ್ತೆ ಎರಡರಲ್ಲೂ ಕೂಡ ಸೇಮ್ ಇರ್ತಕ್ಕಂಥದಕ್ಕೆ ಸಂಬಂಧಪಟ್ಟ ಹಾಗೆ ಹೈಪರ್ಟಾನಿಕ್ ಸೊಲ್ಯೂಷನ್, ಐಸೋಟಾನಿಕ್ ಸೊಲ್ಯೂಷನ್ ಮತ್ತೆ ಹೈಪೋಟೋನಿಕ್ ಅಂತ ಹೇಳ್ತೀವಿ. ನೋಡಿ, ಹೈಪರ್ಟಾನಿಕ್ ಅಲ್ಲಿ ಇದ್ದಾಗ ಏನಾಗುತ್ತೆ, H2O ಹೊರಗಡೆ ಬರುತ್ತೆ. ಐಸೋಟಾನಿಕ್ ಅಲ್ಲಿ ಇದ್ರೆ ಏನಾಗುತ್ತೆ, ಎರಡೂ ಕಡೆ ಜೀವಕೋಶದಿಂದ ಸೊಲ್ಯೂಷನ್ಗೆ ಹೋಗುತ್ತೆ, ಸೊಲ್ಯೂಷನ್ ಇಂದ ಜೀವಕೋಶಕ್ಕೆ ಎರಡೂ ಕಡೆ ಟ್ರಾನ್ಸ್ಫರ್ ಆಗುತ್ತೆ. ಹೈಪೋಟಾನಿಕ್ ಇದ್ದಾಗ ಏನಾಗುತ್ತೆ, ಹೊರಗಡೆಯಿಂದ ಜೀವಕೋಶದ ಒಳಗಡೆ ವಾಟರ್ ಎಂಟ್ರಿ ಆಗ್ತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಾ. ಓಕೆನಾ? ಸೊ ಇದಾದ ನಂತರದಲ್ಲಿ ಇದೇ ರೀತಿಯಾದಂತಹ ಪ್ರೊಸೀಜರ್ ನೀವು ನೋಡ್ತಾ ಇದ್ದೀರಾ. ಜೀವಕೋಶದ ಒಳಗಡೆನೂ ಕೂಡ ಇದೇ ಪ್ರೊಸೀಜರ್ ನಡೀತದೆ. ಓಕೆನಾ? ಜೀವಕೋಶದ ಹೊರಭಾಗದಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅಂದ್ರೆ ಜೀವಕೋಶದ ಒಳಗಡೆ ಎಂಟ್ರಿ ಆಗುತ್ತೆ. ಅದೇ ಜೀವಕೋಶದ ಒಳಗಡೆ ವಾಟರ್ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅಂದ್ರೆ ಹೊರಗಡೆ ಎಂಟ್ರಿ ಆಗುತ್ತೆ. ಓಕೆನಾ? ಸೊ ಈ ರೀತಿಯಲ್ಲಿ ಒಟ್ಟಾರೆ ಎಂಟ್ರಿ ಅಂಡ್ ಎಕ್ಸಿಟ್ ಪ್ರೋಸೆಸ್ ಅನ್ನ ನಡೆಸ್ತಕ್ಕಂಥದ್ದು, ಎಸ್ಪೆಷಲಿ ವಾಟರ್ ಅನ್ನ ಎಂಟ್ರಿ ಅಂಡ್ ಎಕ್ಸಿಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಪ್ರೊಸೀಜರ್ ಏನಿದೆ ಆಸ್ಮೋಸಿಸ್ ಅಂತಕ್ಕಂಥದ್ದು ಈ ಒಂದು ಜೀವಕೋಶದ ಒಳಗಡೆ ನಡೀತದೆ. ಓಕೆನಾ? ಸೊ ಹಾಗಿದ್ಮೇಲೆ ವಾಟ್ ಈಸ್ ಪ್ಲಾಸ್ಮಾಲಿಸಿಸ್ ಅಂದ್ರೆ, ವಾಟ್ ಈಸ್ ಪ್ಲಾಸ್ಮಾಲಿಸಿಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಪ್ಲಾಸ್ಮಾಲಿಸಿಸ್ ಅಂದ್ರೆ ಏನು? ವೆರಿ ಸಿಂಪಲ್. ವೆನ್ ಲಿವಿಂಗ್ ಪ್ಲಾಂಟ್ ಸೆಲ್ ಲೂಸಸ್ ವಾಟರ್ ಥ್ರೂ ಆಸ್ಮೋಸಿಸ್, ದೇರ್ ಈಸ್ shrinkage or contraction of the contents of the cell away from the cell wall. This phenomenon is called as plasmolysis. ಅಂದ್ರೆ ಲಿವಿಂಗ್ ಪ್ಲಾಂಟ್ ಸೆಲ್ಸ್ ತನ್ನಲ್ಲಿರುವಂತಹ ವಾಟರ್ ಅನ್ನ ಲೂಸ್ ಮಾಡ್ಕೊಳ್ತವೆ ಡ್ಯೂರಿಂಗ್ ಅಥವಾ ಥ್ರೋ ಆಸ್ಮೋಸಿಸ್. ಸೊ ಇದರಿಂದಾಗಿ ಜೀವಕೋಶಗಳೇನಾಗ್ತವೆ, ಜೀವಕೋಶಗಳ ಗಾತ್ರ ಚಿಕ್ಕದಾಗತ್ತೆ. ಅಂದ್ರೆ ಅದು ಶ್ರಿಂಕೇಜ್ ಅಂತ ಕರಿತೀವಿ ನಾವು ಅದನ್ನ, ಅಥವಾ ಕಾಂಟ್ರಾಕ್ಷನ್ ಆಫ್ ದ ಕಂಟೆಂಟ್ಸ್ ಆಫ್ ದ ಸೆಲ್ ಅವೇ ಅಂತ ಹೇಳ್ತೀವಿ ನಾವು ಫ್ರಮ್ ದ ಸೆಲ್ ವಾಲ್. ಸೊ ಈ ಒಂದು ಫಿನಾಮಿನಾವನ್ನ ನಾವು ಪ್ಲಾಸ್ಮೋಲಿಸಿಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗೇನೆ ಇನ್ನೊಂದು ವಾಟ್ ಈಸ್ ಎಂಡೋಸೈಟೋಸಿಸ್ ಅಂತ ಹೇಳಿ. ಸೊ ಎಂಡೋಸೈಟೋಸಿಸ್ ಅಂದ್ರೆ ಏನು? ಹಿಯರ್ ಇದು ಸಾಮಾನ್ಯವಾಗಿ ಯೂನಿಸೆಲ್ಯುಲಾರ್ ಆರ್ಗನಿಸಮ್ಸ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಇಟ್ ಈಸ್ ದ ಪ್ರೋಸೆಸ್ ವಿಚ್ ಎನೇಬಲ್ಸ್ ದ ಸೆಲ್ ಟು ಎಂಗಲ್ಫ್ ಇನ್ ಫುಡ್ ಅಂಡ್
other material from its external environment, and it takes place as the cell membrane is highly flexible. For example, unicellular organism amoeba acquires its food through this process ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏಕಕೋಶ ಜೀವಿಗಳಲ್ಲಿ ಜೀವಕೋಶದ ಒಳಗಡೆ ಇರುವ ಸೆಲ್ ಮೆಂಬ್ರೇನು ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ಹೀಗಾಗಿ ಜೀವಕೋಶದ ಒಳಗಡೆ ಫುಡ್ ಅಂಡ್ ಅದರ್ ಮಟೀರಿಯಲ್ಸ್ ಸುಲಭವಾಗಿ ಎಂಟರ್ ಆಗುತ್ತೆ. ಸೊ ಈ ರೀತಿನಲ್ಲಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಇಂದ ಜೀವಕೋಶದ ಒಳಗಡೆ ಎಂಟರ್ ಆಗ್ತಕ್ಕಂಥದ್ರ ಮೂಲಕವಾಗಿ ಆ ಒಂದು ಪ್ರೊಸೀಜರ್ ನಡೆದ್ರೆ ಅದನ್ನು ನಾವೇನಂತ ಕರಿತೀವಿ, ಎಂಡೋಸೈಟೋಸಿಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನೋಡಿ ಇಲ್ಲಿ ಅಮೀಬಾ ಆ ಒಂದು ಪ್ರೊಸೀಜರ್ನ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಫುಡ್ ಪಾರ್ಟಿಕಲ್ಸು ಆ ಒಂದು ಜೀವಕೋಶದ ಯಾವುದಾದ್ರೂ ಒಂದು ಭಾಗದಿಂದ ಸೆಲ್ ಮೆಂಬ್ರೇನಿನ ಸಹಾಯದಿಂದ ಆ ಒಂದು ಫುಡ್ ಪಾರ್ಟಿಕಲ್ಲು ದೇಹದ ಒಳಗಡೆ ಎಂಟ್ರಿ ಆಗತ್ತೆ. ಆ ರೀತಿ ದೇಹದ ಒಳಗಡೆ ಎಂಟ್ರಿ ಆಗ್ತಕ್ಕಂಥದ್ದು ಟೋಟಲಿ ಎಂಗಲ್ಫ್ಡ್ ಇನ್ ಫುಡ್ ವ್ಯಾಕ್ಯೂಲ್ ಅಂತ ಹೇಳ್ತೀವಿ. ಈ ರೀತಿನಲ್ಲಿ ಚಿತ್ರವನ್ನು ನೋಡ್ತಾ ಇದ್ದೀರಾ. ಅಮೀಬಾದಲ್ಲಿ ಫುಡ್ ಮಟೀರಿಯಲ್ಲು ದೇಹದ ಒಳಗಡೆ ಹೇಗೆ ಎಂಟರ್ ಆಗತ್ತೆ ಅಂತಕ್ಕಂಥದ್ದನ್ನು. ಓಕೆನಾ? ಇದಾದ ನಂತರ ಜೀವಕೋಶದ ಎರಡನೇ ಭಾಗ ಸೈಟೋಪ್ಲಾಸಮ್. ಸೊ ಸೈಟೋಪ್ಲಾಸಮ್ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನೋಡೋದಾದ್ರೆ, it is a fluid medium present within a cell between cell membrane and nucleus in which all the cell organelles remain suspended. It is the main medium in which all cellular reactions takes place in the cell ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದರ ಅರ್ಥ ಏನು ಹೇಳ್ತಾ ಇದೆ ಅಂದ್ರೆ, ಇದು ಒಂದು ದ್ರವ ರೂಪದ ಅಂಶವಾಗಿದ್ದು ಸೆಲ್ ಮೆಂಬ್ರೇನು ಮತ್ತೆ ನ್ಯೂಕ್ಲಿಯಸ್ಸಿನ ಮಧ್ಯಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ತುಂಬಾ ಹೆಚ್ಚಿನ ಭಾಗದಲ್ಲಿ ಜೀವಕೋಶದ ಒಳಗಡೆ ಅತ್ಯಂತ ದೊಡ್ಡ ಭಾಗ ಅಂತೇಳಿ ನಾವು ಹೇಳ್ಬೋದು ಈ ಒಂದು ಸೈಟೋಪ್ಲಾಸಮ್. ಓಕೆ, ಸೊ ಇಂತಹ ಒಂದು ದ್ರವ ರೂಪದ ಅಂಶದ ಒಳಗಡೆ ನಾವೇನು ಆರ್ಗನಿಲ್ಸ್ ಅಂತೇನು ಹೇಳ್ತೀವಿ, ಕಣದಂಗಗಳು ಅಂತೇನು ಕರಿತೀವಿ, ಲೈಕ್ ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೈಸೋಸೋಮ್, ರೈಬೋಸೋಮ್. ಓಕೆ, ಆಲ್ ದೀಸ್ ಆರ್ ದ ಆರ್ಗನಿಲ್ಸ್ ವಿಚ್ ಆರ್ ಸಸ್ಪೆಂಡೆಡ್ ಇನ್ ದ ಸೈಟೋಪ್ಲಾಸಮ್. Okay, so that it is the main medium in which all cellular reactions take place ಅಂತ ಹೇಳ್ತಾರೆ. ಅಂದ್ರೆ ಇಡೀ ಜೀವಕೋಶದ ಒಳಗಡೆ ನಡೆಯುವ ಎಲ್ಲಾ ಕ್ರಿಯೆಗಳು, ರಾಸಾಯನಿಕ ಕ್ರಿಯೆಗಳಲ್ಲಿ ಎಲ್ಲ ರೀತಿಯಾದಂಥ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರ್ವಹಣೆ ನಡೀತಕ್ಕಂಥ ಕೆಲಸ ಎಲ್ಲಿಯಪ್ಪ ಅಂತ ಹೇಳಿದ್ರೆ ಅದು ಆರ್ಗನಿಲ್ಸ್ನಲ್ಲಿ. ಅಂದ್ರೆ ಅಲ್ಲಿ ಎಲ್ಲಾ ರೀತಿಯ ಕಣದಂಗಗಳು ಇರ್ತವೆ. ಸಸ್ಯ ಜೀವಕೋಶದಲ್ಲಾದ್ರೆ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಸೊ ಈ ರೀತಿನಲ್ಲಿ ಕಂಪ್ಲೀಟ್ ಕಣದಂಗಗಳನ್ನು ಒಳಗೊಂಡಂಥ ಈ ಒಂದು ಸೈಟೋಪ್ಲಾಸಮ್ ಅಲ್ಲಿ ಎಲ್ಲ ರೀತಿಯಾದಂತಹ ಪ್ರೋಸೆಸ್ ನಡೀತದೆ. ಓಕೆನಾ? ನೆಕ್ಸ್ಟ್, ಇದಾದ ನಂತರದಲ್ಲಿ ಜೀವಕೋಶದ ಮೂರನೇ ಭಾಗ ಮತ್ತೆ ಅತ್ಯಂತ ಪ್ರಮುಖವಾಗಿರುವಂಥದ್ದು, ಜೊತೆಗೆ ಜೀವಕೋಶದ ಕೇಂದ್ರ ಬಿಂದು ಅಂತ ಹೇಳಿ ಕರಿತೀವಿ. ಸೊ ದಟ್ ಈಸ್ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ಗೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಪಾಯಿಂಟ್ಗಳನ್ನು ನೋಡ್ತಾ ಹೋಗೋದಾದ್ರೆ, ಇಟ್ ಈಸ್ ನೋನ್ ಆಸ್ ದ ಬ್ರೈನ್ ಆಫ್ ದ ಸೆಲ್ as it regulates all major activities of the cell. ಓಕೆ, ಸೊ ಇದನ್ನು ನಾವು ಜೀವಕೋಶದ ಒಂದು ಬ್ರೈನ್ ಅಂತ ಹೇಳಿ ಕರಿತೀವಿ. ಜೊತೆಗೆ ಈ ಒಂದು ನ್ಯೂಕ್ಲಿಯಸ್ಸೇ ಜೀವಕೋಶದಲ್ಲಿ ಎಲ್ಲ ನಡೆಯುವ ಚಟುವಟಿಕೆಗಳಿಗೆ ಒಂದು ಕಾರ್ಯವನ್ನು ಕೋಆರ್ಡಿನೇಷನ್ ಅನ್ನು ಮಾಡುವಂಥ ಕೆಲಸವನ್ನ ಈ ಒಂದು ನ್ಯೂಕ್ಲಿಯಸ್ ಮಾಡುತ್ತೆ. ಅಂಡ್ ಇಟ್ ಈಸ್ ಸರೌಂಡೆಡ್ ಬೈ ಡಬಲ್ ಲೇಯರ್ಡ್ ಕವರಿಂಗ್ ಕಾರ್ಡ್ ಆಸ್ nuclear membrane which has tiny pore called nucleopores ಅಂತ ಹೇಳಿ ಕರಿತೀವಿ ನಾವು. ಅಂದ್ರೆ ಈ ಒಂದು ನ್ಯೂಕ್ಲಿಯಸ್ ಡಬಲ್ ಲೇಯರ್ ಇಂದ ಕವರ್ ಆಗಿರುತ್ತೆ. ಅದನ್ನೇ ನಾವು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ನ್ಯೂಕ್ಲಿಯರ್ ಮೆಂಬ್ರೇನಿನ ಒಳಗಡೆ ಟಿನ್ನಿ ಪೋರ್ಸ್ ಇರ್ತವೆ. ಅಂದ್ರೆ ಸಣ್ಣ ಸಣ್ಣ ಏನಂತೀವಿ ನೀವು, ಹೋಲ್ಸ್ ಅಂತ ಏನು ಕರಿತೀವಲ್ವಾ, ಆ ತರದ ಪೋರ್ಸ್ಗಳಿರ್ತವೆ. ಅವುಗಳನ್ನು ನಾವು ನ್ಯೂಕ್ಲಿಯೋಪೋರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ದ ಫ್ಲೂಯಿಡ್ ವಿತ್ ಇನ್ ದ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ನ್ಯೂಕ್ಲಿಯೋಪ್ಲಾಸಮ್. ಅಂದ್ರೆ ನ್ಯೂಕ್ಲಿಯಸ್ನ ಒಳಗಡೆನೂ ಕೂಡ ಒಂದು ದ್ರವ ರೂಪದ ಅಂಶ ಇರುತ್ತೆ. ಅದನ್ನ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಅಂಡ್ ಇಟ್ ಕಂಟೈನ್ಸ್ 2 types ಆಫ್ ನ್ಯೂಕ್ಲಿಯರ್ ಸ್ಟ್ರಕ್ಚರ್ಸ್. ಈ ನ್ಯೂಕ್ಲಿಯೋಪ್ಲಾಸಮಿನ ಒಳಗಡೆ 2 ರೀತಿಯಾದಂಥ ಸ್ಟ್ರಕ್ಚರ್ಸ್ ಕಂಡು ಬರ್ತವೆ. ಒಂದು ನ್ಯೂಕ್ಲಿಯಲಸ್, ಇನ್ನೊಂದು ಕ್ರೊಮ್ಯಾಟಿನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನ್ಯೂಕ್ಲಿಯಲಸ್ ಅಂದ್ರೆ ಏನು ಮತ್ತೆ ಕ್ರೊಮ್ಯಾಟಿನ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಇನ್ ದ ನ್ಯೂಕ್ಲಿಯೋಪ್ಲಾಸಮ್ ಥ್ರೆಡ್ ಲೈಕ್ ಕಾಯಿಲ್ಡ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್ ಕಾಲ್ಡ್ ಕ್ರೊಮ್ಯಾಟಿನ್ ನೆಟ್ವರ್ಕ್. ದೇ ಕ್ಯಾರಿ ಕ್ರೋಮೋಸೋಮ್ಸ್ ವಿಚ್ ಕ್ಯಾರಿ ಜೀನ್ಸ್. ದೇ ಆರ್ ಹೈಲಿ ಕಾಯಿಲ್ಡ್ ಅಂಡ್ ಮೇಡ್ ಅಪ್ ಆಫ್ DNA ಮಾಲಿಕ್ಯೂಲ್ಸ್. ಅಂದ್ರೆ
ಈ ಒಂದು ನ್ಯೂಕ್ಲಿಯಸ್ಸಿನ ಒಳಗಡೆ ನ್ಯೂಕ್ಲಿಯೋಪ್ಲಾಸಮ್ನಲ್ಲಿ ಏನು ಕ್ರೊಮ್ಯಾಟಿನ್ ಅಂತಕ್ಕಂಥದ್ದು ಏನಿದೆ ಅದು ಒಂದು ಥ್ರೆಡ್ ಲೈಕ್ ಕಾಯಿಲ್ಡ್ ಸ್ಟ್ರಕ್ಚರ್ ಆಗಿರುತ್ತೆ. ಇದನ್ನು ನಾವು ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂತ ಕರಿತೀವಿ. ಇದ್ರ ಒಳಗಡೆ ಕ್ರೋಮೋಸೋಮ್ಸ್ ಅಂತ ಇರ್ತಾವೆ. ಸೊ ಈ ಕ್ರೋಮೋಸೋಮ್ಸ್ ಏನ್ ಮಾಡ್ತವೆ ಅಂದ್ರೆ ಜೀನ್ಸ್ ಅನ್ನ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನ ಈ ಒಂದು ಕ್ರೋಮೋಸೋಮ್ಸ್ ಮಾಡ್ತವೆ. ಅಂಡ್ ದೇ ಆರ್ ಹೈಲಿ ಕಾಯಿಲ್ಡ್ ಅಂಡ್ ಮೇಡ್ ಅಪ್ ಆಫ್ DNA ಮಾಲಿಕ್ಯೂಲ್ಸ್. ಮತ್ತೆ ಇವು ತುಂಬಾ ಕಾಯಿಲ್ಡ್ ಆಗಿದ್ದು ಇವುಗಳು DNA ಮಾಲಿಕ್ಯೂಲ್ಸ್ ನಿಂದ ರಚನೆ ಆಗಿರ್ತಾವೆ. ಇನ್ನ ಇದಾದ ನಂತರ ಎ ಸ್ಮಾಲ್ ಸ್ಪೆರಿಕಲ್ ಸ್ಟ್ರಕ್ಚರ್ ಕಾಲ್ಡ್ ನ್ಯೂಕ್ಲಿಯೋಲಸ್ ಅಂಡ್ ಈಸ್ ಆಲ್ಸೋ ಪ್ರೆಸೆಂಟ್ within the nucleus which helps in making RNA ಅಂತ ಹೇಳಿದ್ರೆ ರೈಬೋನ್ಯೂಕ್ಲಿಯಿಕ್ ಆಸಿಡ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಅಂಡ್ ಇಟ್ ಈಸ್ ಎ ಸೈಟ್ ವೇರ್ ರೈಬೋಸೋಮ್ಸ್ ಆರ್ ಫಾರ್ಮ್ಡ್ ಅಂತ ಹೇಳಿ. ಅಂದ್ರೆ ಈ ಒಂದು ನ್ಯೂಕ್ಲಿಯಲಸ್ ಅಂತಕ್ಕಂಥದ್ದು ಸ್ಮಾಲ್ ಸ್ಪೆರಿಕಲ್ ಸ್ಟ್ರಕ್ಚರ್ ಆಗಿದ್ದು ಇದರ ಒಳಗಡೆ ಇದು ಸಾಮಾನ್ಯವಾಗಿ ನ್ಯೂಕ್ಲಿಯಸ್ನ ಒಳಗಡೆ ಕಂಡು ಬರ್ತಕ್ಕಂಥದ್ದು. ಅಂಡ್ ವಿಚ್ ಹೆಲ್ಪ್ಸ್ ಇನ್ ಮೇಕಿಂಗ್ RNA. ಇದೇನ್ ಮಾಡುತ್ತೆ RNA ತಯಾರು ಮಾಡ್ತಕ್ಕಂಥ ಅಂದ್ರೆ ಮೇಕ್ ಮಾಡ್ತಕ್ಕಂಥದ್ರಲ್ಲಿ ಸಹಾಯವನ್ನ ಮಾಡುತ್ತೆ. RNA ಅಂದ್ರೆ ರೈಬೋನ್ಯೂಕ್ಲಿಯಿಕ್ ಆಸಿಡ್ ಅಂತ ಕರಿತೀವಿ. ಇದು ಏನಾಗಿರುತ್ತೆ ಅಂದ್ರೆ ಸೈಟ್ ವೇರ್ ರೈಬೋಸೋಮ್ ಆರ್ ಫಾರ್ಮ್ಡ್ ಅಂತ ಹೇಳ್ಬೋದು ನಾವು. ಅಂದ್ರೆ ನ್ಯೂಕ್ಲಿಯೋಲಸ್ನ ಕೆಲಸನೇ ರೈಬೋಸೋಮ್ಸ್ ಅನ್ನ ಫಾರ್ಮೇಶನ್ ಮಾಡ್ತಕ್ಕಂಥದ್ದು. ಅಲ್ಲಿಗೆ ನೀವು ನೆನ್ಪಿಟ್ಕೊಳ್ಳಿ, ಕ್ರೊಮ್ಯಾಟಿನ್ನ ಒಳಗಡೆ DNA ಮಾಲಿಕ್ಯೂಲ್ಸ್ ಆಗಿರುತ್ತೆ. ಕ್ರೊಮ್ಯಾಟಿನ್ನು DNA ಮಾಲಿಕ್ಯೂಲ್ಸ್ ಇಂದ ಫಾರ್ಮೇಶನ್ ಆಗಿದ್ರೆ ನ್ಯೂಕ್ಲಿಯೋಲಸ್ನ ಒಳಗಡೆ RNA ಫಾರ್ಮೇಶನ್ ಆಗುತ್ತೆ. ಓಕೆನಾ? ಇದಾದ ನಂತರದಲ್ಲಿ ವೆನ್ ಎ ಸೆಲ್ ಡಿವೈಡ್ಸ್ ದ ಕ್ರೊಮ್ಯಾಟಿನ್ ಕಂಡೆನ್ಸಸ್ ಟು ಫಾರ್ಮ್ ಶಾರ್ಟ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಕಾರ್ಡ್ ಕ್ರೋಮೋಸೋಮ್ಸ್ ವಿಚ್ ಆರ್ ಕಂಪೋಸ್ಡ್ ಮೀನ್ಸ್ ಆಫ್ DNA ಅಂತ ಹೇಳಿದ್ರೆ ಡಿಆಕ್ಸಿ ರೈಬೋನ್ಯೂಕ್ಲಿಯಿಕ್ ಆಸಿಡ್ ಅಂಡ್ ಪ್ರೋಟೀನ್ಸ್. ಅಂದ್ರೆ ಈ ಒಂದು ಕ್ರೊಮ್ಯಾಟಿನ್ ಅಂತಕ್ಕಂಥದ್ದು ಏನ್ ಮಾಡುತ್ತೆ, ಈ ಒಂದು ಕ್ರೊಮ್ಯಾಟಿನ್ ಒಳಗಡೆ ಸೆಲ್ ಡಿವೈಡ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಆಗಿರುವಂತಹ ಕ್ರೋಮೋಸೋಮ್ಸ್ ಅನ್ನ ಕಂಪೋಸ್ ಮಾಡಿ ಆ ಕ್ರೋಮೋಸೋಮ್ ನ ಒಳಗಡೆ DNA ಮತ್ತೆ ಪ್ರೋಟೀನ್ ಅನ್ನ ಒಳಗೊಂಡಿರುತ್ತೆ. ಗೊತ್ತಾಯ್ತಲ್ವಾ? ಅಂಡ್ ನ್ಯೂಕ್ಲಿಯಸ್ ಆಲ್ಸೋ ರೆಗ್ಯುಲೇಟ್ಸ್ ಸೆಲ್ ಡಿವಿಷನ್. ನ್ಯೂಕ್ಲಿಯಸ್ ಸೆಲ್ ಡಿವಿಷನ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಅದನ್ನ ಸೆಲ್ ಡಿವಿಷನ್ ಆಗೋದನ್ನ ರೆಗ್ಯುಲೇಟ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಜೊತೆಗೆ ಇನ್ನೊಂದೇನ್ ಕೆಲಸ ಮಾಡುತ್ತೆ, ಸಿಂಥಸಿಸ್ ಅಂಡ್ ಸ್ಟೋರೇಜ್ ಆಫ್ ಪ್ರೋಟೀನ್ ಸಿಂಥಸಿಸ್ ಮಾಡಿ ಜೊತೆಗೆ ಪ್ರೋಟೀನ್ ಅನ್ನ ಸ್ಟೋರೇಜ್ ಮಾಡುವ ಕೆಲಸವನ್ನು ಕೂಡ ನ್ಯೂಕ್ಲಿಯಸ್ ಮಾಡುತ್ತೆ. ಅಂಡ್ ದೆನ್ ಫಂಕ್ಷನಲ್ ಸೆಗ್ಮೆಂಟ್ಸ್ ಆಫ್ ದ ಕ್ರೋಮೋಸೋಮ್ಸ್ ಆರ್ ಕಾಲ್ಡ್ ಜೀನ್ಸ್ ಅಂತ ಹೇಳ್ತೀವಿ ನಾವು, ವಿಚ್ ಆರ್ ದ ಕ್ಯಾರೀಸ್ ಆಫ್ ಹೆರಿಡಿಟಿ ಇನ್ಫಾರ್ಮೇಶನ್ ಫ್ರಮ್ ಒನ್ ಜನರೇಷನ್ ಟು ದ ನೆಕ್ಸ್ಟ್ ಅಂತ ಹೇಳಿ ಕರಿತೀವಿ ನಾವು. ಅಂದ್ರೆ ಇದು ಏನ್ ಮಾಡುತ್ತೆ, ಈ ಒಂದು ಜೀನ್ಸ್ ಅನ್ನ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಆ ರೀತಿ ಕ್ಯಾರೆಕ್ಟರ್ಸ್ ಅನ್ನ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕವಾಗಿ ಹೆರಿಡಿಟಿ ಕಂಟಿನ್ಯೂ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದನ್ನ ಮಾಡುವ ಕೆಲಸ ನ್ಯೂಕ್ಲಿಯಸ್ನ ಒಳಗಡೆ ಇರುವ ಕ್ರೊಮ್ಯಾಟಿನ್ ನಲ್ಲಿ ಕ್ರೋಮೋಸೋಮ್ಸ್ ಅಂತ ಏನ್ ಜೀನ್ಸ್ ಇರ್ತವೆ ಆ ಕ್ರೋಮೋಸೋಮ್ಸ್ ನ ಕೆಲಸ ಆಗಿರುತ್ತೆ. ಓಕೆನಾ? ಅಂಡ್ ನೆಕ್ಸ್ಟ್ ಪಾರ್ಟ್ ಇಟ್ ಈಸ್ ಪ್ರೆಸೆಂಟ್ ಇನ್ ಓನ್ಲಿ ಪ್ಲಾಂಟ್ ಸೆಲ್ ವಾಲ್. ಓಕೆ, ಸೊ ಈ ಒಂದು ಸೆಲ್ ವಾಲ್ ಅಂತಕ್ಕಂಥದ್ದು ಕಾಂಪೋಸ್ಡ್ ಆಫ್ ಸೆಲ್ಯುಲೋಸ್ ಅಂತ ಹೇಳ್ತೀವಿ. ಅದರ ಅರ್ಥ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅನ್ನ ಒಳಗೊಂಡಿರ್ತಕ್ಕಂಥದ್ದು. ಇದು ಏನ್ ಮಾಡುತ್ತಪ್ಪ ಅಂದ್ರೆ ಇಟ್ ಪ್ರೊವೈಡ್ಸ್ ಸ್ಟ್ರಕ್ಚರಲ್ ಸ್ಟ್ರೆಂತ್ ಅಂಡ್ ರಿಜಿಡಿಟಿ ಆಫ್ ಟು ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಸಸ್ಯ ಜೀವಕೋಶಕ್ಕೆ ಬೇಕಾಗಿರುವ ರಚನೆಯನ್ನ ಒಳಗೊಂಡಂತೆ ಅದಕ್ಕೆ ಬೇಕಾಗಿರುವ ಸ್ಟ್ರೆಂತ್ ಅನ್ನು ನೀಡುವಂತ ಕೆಲಸವನ್ನ ಈ ಒಂದು ಯಾವುದು ಸೆಲ್ ವಾಲ್ ಆ ಕೆಲಸವನ್ನ ಮಾಡುತ್ತೆ. ಅಂಡ್ ದೆನ್ ಇಟ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ ಸೆಲ್ ಅಂಡ್ ಈಸ್ ನಾನ್ ಲಿವಿಂಗ್. ಹಾಗೇನೆ ಫುಲ್ಲಿ ಪರ್ಮಿಯಬಲ್. ಇದು ಒಂದು ನಾನ್ ಲಿವಿಂಗ್ ಅಂದ್ರೆ ನಿರ್ಜೀವವಾಗಿರುವಂತ ಒಂದು ಜೀವಕೋಶ. ಜೊತೆಗೆ ಇದು ಪರ್ಮಿಯಬಲ್ ಆಗಿರುತ್ತೆ. ಪರ್ಮಿಯಬಲ್ ಅಂದ್ರೆ ಗೊತ್ತಲ್ಲ, ಎಂಟ್ರಿ ಅಂಡ್ ಎಕ್ಸಿಟ್ ಗೆ ಅವಕಾಶ ಇರುತ್ತೆ ಮಾಲಿಕ್ಯೂಲ್ಸ್ಗಳ. ಓಕೆ, ಸೊ ಇಟ್ ಗಿವ್ಸ್ ಪ್ರಾಪರ್ ಶೇಪ್ ಟು ದ ಸೆಲ್. ಜೊತೆಗೆ ಆ ಒಂದು ಜೀವಕೋಶಕ್ಕೆ ಅಗತ್ಯವಾದಂತಹ ಒಂದು ಆಕಾರವನ್ನ ಕೊಡುವ ಕೆಲಸವನ್ನ ಯಾವ್ದು ಮಾಡುತ್ತೆ, ಸೆಲ್ ವಾಲ್ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ಪ್ರೊಟೆಕ್ಟ್ಸ್ aquatic plants living in hypotonic medium by preventing them from bursting ಅಂತ ಹೇಳ್ತೀವಿ. ಅಂದ್ರೆ ಕೆಲವು ಸಸ್ಯಗಳು ನೀರಿನಲ್ಲಿ ವಾಸ ಮಾಡ್ತಕ್ಕಂಥವೇನಿದಾವಲ್ಲ ಆ ಜಲಚರ ಸಸ್ಯಗಳಲ್ಲಿ ನೀರು ಹೊರಗಡೆ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿರುತ್ತೆ. ಆ ಒಂದು ಸಸ್ಯ ಜೀವಕೋಶದ ಒಳಗಡೆ ಆ ಒಂದು ನೀರೆಲ್ಲ ಎಂಟರ್ ಆಯ್ತು ಅಂದ್ರೆ ಸಸ್ಯ ಕೊಳೆತು ಹಾಳಾಗೋ ಸಾಧ್ಯತೆ ಇರುತ್ತೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರನೇ ಈ ಒಂದು ಸೆಲ್ ವಾಲು ಏನ್ ಮಾಡತ್ತೆ, ಅಗತ್ಯವಿದ್ದಾಗ ಮಾತ್ರ ವಾಟರ್ ಮಾಲಿಕ್ಯೂಲ್ಸ್ ಅನ್ನ ಸಸ್ಯ ಜೀವಕೋಶದ ಒಳಗಡೆ ಹೋಗ್ಲಿಕ್ಕೆ ಅವಕಾಶವನ್ನ ಕೊಡುತ್ತೆ.
ಗೊತ್ತಾಯ್ತಲ್ವಾ? ಸೊ ಹಾಗಾಗಿನೇ ಆ ಒಂದು ಸಂದರ್ಭಗಳಲ್ಲಿ ಸೆಲ್ ವಾಲ್ ತುಂಬಾ ಅನುಕೂಲವಾದ ಕಾರ್ಯವನ್ನ ಮಾಡುತ್ತೆ. ಇದಾದ ನಂತರದಲ್ಲಿ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ರೊಕ್ಯಾರಿಯೋಟ್ಸ್ ಅಂಡ್ ಯುಕ್ಯಾರಿಯೋಟ್ಸ್? ಪ್ರೊಕ್ಯಾರಿಯೋಟ್ ಸೆಲ್ಸ್ ಮತ್ತೆ ಯುಕ್ಯಾರಿಯೋಟ್ ಸೆಲ್ಸ್ ಅಂತ ಕರಿತೀವಿ ಆನ್ ದಿ ಬೇಸಿಸ್ ಆಫ್ ದ ಪ್ರೆಸೆನ್ಸ್ ಆಫ್ ನ್ಯೂಕ್ಲಿಯಸ್. ಓಕೆ, ನ್ಯೂಕ್ಲಿಯಸ್ನ ಪ್ರೆಸೆಂಟಿನಿಂದಾಗಿ ಅವುಗಳಿಗೆ ಹೆಸರು ಬಂದಿರತಕ್ಕಂಥದ್ದು. ಸೊ ಅದನ್ನ ಹೇಗೆ ನಾವು ಎಕ್ಸ್ಪ್ಲೇನ್ ಮಾಡಬಹುದು, ಜೊತೆಗೆ ಅವೆರಡರ ಮಧ್ಯೆ ಇರೋ ಡಿಫರೆನ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಜೀವಕೋಶದ ಒಳಗಡೆ ಇರುವಂತಹ ನ್ಯೂಕ್ಲಿಯಸ್ಸಿನ ಆಧಾರದ ಮೇಲೆ ನಾವು ಜೀವಕೋಶಗಳನ್ನ ಎರಡು ಹೆಸರಿನಿಂದ ಕರಿತೀವಿ, ಪ್ರೊಕ್ಯಾರಿಯೋಟಿಕ್ ಸೆಲ್ ಮತ್ತೆ ಯುಕ್ಯಾರಿಯೋಟಿಕ್ ಸೆಲ್ ಅಂತ ಹೇಳಿ. ವೆರಿ ಸಿಂಪಲ್. ಪ್ರೊಕ್ಯಾರಿಯೋಟ್ ಅಂತ ಹೇಳಿದ್ರೆ ಡೋಂಟ್ ಹ್ಯಾವ್ ಎ ವೆಲ್ ಆರ್ಗನೈಸ್ಡ್ ನ್ಯೂಕ್ಲಿಯಸ್, ಅಂದ್ರೆ ನ್ಯೂಕ್ಲಿಯಸ್ ಇಲ್ಲದೆ ಇರುವಂತ ವೆಲ್ ಆರ್ಗನೈಸ್ಡ್ ಆಗಿರುವ ಪರ್ಟಿಕ್ಯುಲರ್ ಶೇಪ್ ಅನ್ನ ಹೊಂದಿರುವ ನ್ಯೂಕ್ಲಿಯಸ್ ಇಲ್ಲದೆ ಇರುವಂತ ಜೀವಕೋಶಗಳನ್ನ ಪ್ರೊಕ್ಯಾರಿಯೋಟಿಕ್ ಅಂತ ಕರಿತೀವಿ. ಇನ್ನು ಯುಕ್ಯಾರಿಯೋಟ್ಸ್ ಅಂತ ಹೇಳಿದ್ರೆ ದೇ ಹ್ಯಾವ್ ವೆಲ್ ಆರ್ಗನೈಸ್ಡ್ ನ್ಯೂಕ್ಲಿಯಸ್. ಇದಾದ ನಂತರ ಪ್ರೊಕ್ಯಾರಿಯೋಟ್ ಡೋಂಟ್ ಹ್ಯಾವ್ ನ್ಯೂಕ್ಲಿಯರ್ ಮೆಂಬ್ರೇನ್. ಪ್ರೊಕ್ಯಾರಿಯೋಟ್ ಸೆಲ್ಸ್ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಪ್ರೆಸೆಂಟ್ ಇರೋದಿಲ್ಲ. ಯುಕ್ಯಾರಿಯೋಟ್ಸ್ಗೆ ಆದ್ರೆ ದೇ ಹ್ಯಾವ್ ಎ ನ್ಯೂಕ್ಲಿಯರ್ ಮೆಂಬ್ರೇನ್. ಹಾಗೇನೆ ಈ ಒಂದು ಪ್ರೊಕ್ಯಾರಿಯೋಟ್ಸ್ ಸಾಮಾನ್ಯವಾಗಿ ಯಾವ ಜೀವಕೋಶಗಳಲ್ಲಿ ಇರ್ತದೆ ಅಂದ್ರೆ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ, ಈ ತರದ ಜೀವಕೋಶಗಳಲ್ಲಿ ಇರುತ್ತೆ. ಇನ್ನು ಯುಕ್ಯಾರಿಯೋಟ್ ಅಂತಕ್ಕಂಥದ್ದು ಅಮೀಬಾ, ಆನಿಯನ್ ಸೆಲ್ ಎಕ್ಸೆಟ್ರಾ ಈ ತರದ ಜೀವಿಗಳಲ್ಲಿ ಕಂಡು ಬರುತ್ತೆ. ಪ್ರೊಕ್ಯಾರಿಯೋಟಿನ ಸೈಜ್ ಬಂದ್ಬಿಟ್ಟು ತುಂಬಾ ಚಿಕ್ಕದಾಗಿರುತ್ತೆ. ದಟ್ ಈಸ್ 1 to 10 ಮೈಕ್ರಾನ್ಸ್ ಅನ್ನು ಹೊಂದಿರುತ್ತೆ. ಅಂದ್ರೆ ಸೂಕ್ಷ್ಮ ಜೀವಿಗಳಲ್ಲಿ ಅತ್ಯಂತ ಕಡಿಮೆ ಗಾತ್ರವನ್ನು ಹೊಂದಿರುವ ಜೀವಕೋಶಗಳಲ್ಲಿ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಇರ್ತದೆ. ಇನ್ನ ಯುಕ್ಯಾರಿಯೋಟಿನ ಒಂದು ಸೈಜ್ ಬಂದ್ಬಿಟ್ಟು 5 to 100 ಮೈಕ್ರಾನ್ಸ್ ಅನ್ನು ಹೊಂದಿರುತ್ತೆ. ಇದಾದ ನಂತರ ದ ನ್ಯೂಕ್ಲಿಯಸ್ ರೀಸನ್ ಈಸ್ ವಿತ್ ಎ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂಡ್ ಸೊ ಇಟ್ ಈಸ್ ಕಾಲ್ಡ್ ನ್ಯೂಕ್ಲಿಯಾಯ್ಡ್. ಅಂದ್ರೆ ಇದು ನ್ಯೂಕ್ಲಿಯರ್ ಮೆಂಬ್ರೇನಿನ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ, ಹಾಗಾಗಿ ಇದನ್ನ ನ್ಯೂಕ್ಲಿಯೋಲಾಯ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ, ನ್ಯೂಕ್ಲಿಯಾಯ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಯಾವುದು ಪ್ರೊಕ್ಯಾರಿಯೋಟ್ ಇಂದ ಆದ್ರೆ ಈ ಕಡೆ ಬಂದ್ಬಿಟ್ಟು ಸೆಲ್ ರೀಸನ್ ಈಸ್ ವೆಲ್ ಡಿಫೈನ್ಡ್ ಏರಿಯಾ ಸರೌಂಡೆಡ್ ಬೈ ಎ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ಅಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ನ ಸರೌಂಡೆಡ್ ಬೈ ಮಾಡಿಬಿಟ್ಟು ಅದ್ರ ಒಳಗಡೆ ಈ ಒಂದು ಯುಕ್ಯಾರಿಯೋಟ್ ಸೆಲ್ ಇರುತ್ತೆ. ಇದಾದ ನಂತರ ಪ್ರೊಕ್ಯಾರಿಯೋಟ್ ನಲ್ಲಿ ಸಿಂಗಲ್ ಕ್ರೋಮೋಸೋಮ್ ಪ್ರೆಸೆಂಟ್ ಇದ್ರೆ ಯುಕ್ಯಾರಿಯೋಟ್ ನಲ್ಲಿ ಮೋರ್ ದ್ಯಾನ್ 1 ಕ್ರೋಮೋಸೋಮ್ ಪ್ರೆಸೆಂಟ್ ಇರುತ್ತೆ. ಇನ್ನು ಈ ಕಡೆ ಪ್ರೊಕ್ಯಾರಿಯೋಟ್ ನಲ್ಲಿ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಿಲ್ಸ್ ಆರ್ ಆಬ್ಸೆಂಟ್. ನೋಡಿ, ಮೆಂಬ್ರೇನ್ ಇರುತ್ತೆ, ಮೆಂಬ್ರೇನ್ ಇಂದ ಕವರ್ ಆಗಿರುವ ಸೆಲ್ ಆರ್ಗನಿಲ್ಸ್ ಆಬ್ಸೆಂಟ್ ಆಗಿರ್ತವೆ. ಅದೇ ಯುಕ್ಯಾರಿಯೋಟ್ ನಲ್ಲಿ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಿಲ್ಸ್ ಪ್ರೆಸೆಂಟ್ ಆಗಿರ್ತವೆ. ಗೊತ್ತಾಯ್ತಲ್ವಾ? ಸೊ ದೀಸ್ ಆರ್ ದ ಸಮ್ ಆಫ್ ದ ಡಿಫರೆನ್ಸಸ್ ಬಿಟ್ವೀನ್ ದ ಪ್ರೊಕ್ಯಾರಿಯೋಟ್ಸ್ ಅಂಡ್ ಯುಕ್ಯಾರಿಯೋಟ್ಸ್. ಓಕೆ, ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳಿಗಿರುವ ವ್ಯತ್ಯಾಸಗಳನ್ನು ನಾವು ಒಂದೊಂದಾಗಿ ಪಾಯಿಂಟ್ಗಳನ್ನು ನೋಡ್ತಾ ಹೋಗೋದಾದ್ರೆ, ಮೊದಲನೇ ಪಾಯಿಂಟು ಪ್ಲಾಂಟ್ ಸೆಲ್ಗೆ ಸಂಬಂಧಪಟ್ಟಾಗೆ ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ, ಆದರೆ ಅನಿಮಲ್ ಸೆಲ್ ಅಲ್ಲಿ ಸೆಲ್ ವಾಲ್ ಆಬ್ಸೆಂಟ್ ಇರುತ್ತೆ. ಒಂದು ಡಿಫರೆನ್ಸ್. ಇನ್ನು ಎರಡನೇ ಪಾಯಿಂಟು ಪ್ಲಾಸ್ಟಿಡ್ಸ್ ಆರ್ ಪ್ರೆಸೆಂಟ್ ಇರುತ್ತೆ ಪ್ಲಾಂಟ್ ಸೆಲ್ ಅಲ್ಲಿ, ಅನಿಮಲ್ ಸೆಲ್ ಅಲ್ಲಿ ಪ್ಲಾಸ್ಟಿಡ್ಸ್ ಆರ್ ಆಬ್ಸೆಂಟ್ ಇರುತ್ತೆ. ಹಾಗೇನೆ ಪ್ಲಾಂಟ್ ಸೆಲ್ ನಲ್ಲಿ ವ್ಯಾಕ್ಯೂಲ್ ಸಿಂಗಲ್ ಅಂಡ್ ಲಾರ್ಜ್. ವ್ಯಾಕ್ಯೂಲ್ ಇರುತ್ತಲ್ಲ ಅದು ಸಿಂಗಲ್ ಆಗಿರುತ್ತೆ ಮತ್ತೆ ದೊಡ್ಡದಾಗಿರುತ್ತೆ. ಇಲ್ಲಿ ವ್ಯಾಕ್ಯೂಲ್ ಮೆನಿ ಅಂದ್ರೆ ಮೆನಿ ವ್ಯಾಕ್ಯೂಲ್ಸ್ ಇರ್ತವೆ, ಜೊತೆಗೆ ಅವು ಚಿಕ್ಕದಾಗಿರ್ತವೆ. ಇನ್ನು ನ್ಯೂಕ್ಲಿಯಸ್ ಪ್ರೆಸೆಂಟ್ ನಿಯರ್ ಪೆರಿಫೆರಿ ಅಂಡ್ ನಾಟ್ ಇನ್ ಸೆಂಟರ್. ಎಲ್ಲಿ ಪ್ಲಾಂಟ್ ಸೆಲ್ ಅಲ್ಲಿ ಪೆರಿಫೆರಿನ ನಿಯರ್ ನಲ್ಲಿ ಇರುತ್ತೆ, ಬಟ್ ಸೆಂಟರ್ ನಲ್ಲಿ ಇರೋದಿಲ್ಲ ಪ್ಲಾಂಟ್ ಸೆಲ್ ಅಲ್ಲಿ. ಆದ್ರೆ ಅನಿಮಲ್ ಸೆಲ್ ಅಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇನ್ ಸೆಂಟರ್. ಅಂಡ್ ಆರ್ಗನಿಲ್ ಆಗಿರುವಂತ ಮೈಟೋಕಾಂಡ್ರಿಯಾ ತುಂಬಾ ಕಡಿಮೆ ಇರ್ತವೆ ಪ್ಲಾಂಟ್ ಸೆಲ್ ನಲ್ಲಿ. ಅದೇ ಅನಿಮಲ್ ಸೆಲ್ಸ್ ನಲ್ಲಿ ಮೈಟೋಕಾಂಡ್ರಿಯಾ ಮೋರ್ ಇನ್ ನಂಬರ್. ಹಾಗೇನೆ ಗಾಲ್ಗಿ ಬಾಡಿ ಮೆನಿ ಅಂಡ್ ಸ್ಕ್ಯಾಟರ್ಡ್ ಕಾರ್ಡ್ ಆಸ್ ಡಿಕ್ಟಿಸಮ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ? ಡಿಕ್ಟಿಸಮ್ಸ್ ಅಂತ ಹೇಳಿ ಕರಿತೀವಿ. ಆದ್ರೆ ಈ ಕಡೆ ಅನಿಮಲ್ ಸೆಲ್ ನಲ್ಲಿ ಗಾಲ್ಗಿ ಬಾಡಿ ಸಿಂಗಲ್ ಆಗಿರುತ್ತೆ ಅಂಡ್ ನಿಯರ್ ದ ನ್ಯೂಕ್ಲಿಯಸ್ಗೆ ನಿಯರ್ ಆಗಿರುತ್ತೆ. ಇದ್ರ ಜೊತೆಗೆ ಪ್ಲಾಂಟ್ ಸೆಲ್ ನಲ್ಲಿ ಸೆಂಟ್ರಿಯೋಲ್ ಅಬ್ಸೆಂಟ್ ಇರುತ್ತೆ, ಅನಿಮಲ್ ಸೆಲ್ಸ್ ನಲ್ಲಿ ಸೆಂಟ್ರಿಯೋಲ್ ಪ್ರೆಸೆಂಟ್ ಇರುತ್ತೆ ವಿತ್ ಕ್ರೋಮೋಸೋಮ್ಸ್. ಓಕೆ, ಸೊ ಕ್ರೋಮೋಸೋಮ್ಸ್ ನ ಜೊತೆಗೆ ಸೆಂಟ್ರಿಯೋಲ್ ಪ್ರೆಸೆಂಟ್ ಆಗಿರುತ್ತೆ ಎಲ್ಲಿ? ಅನಿಮಲ್ ಸೆಲ್ ನಲ್ಲಿ. ಪ್ಲಾಂಟ್ ಸೆಲ್ ನಲ್ಲಿ ಸೆಂಟ್ರಿಯೋಲ್ ಅಬ್ಸೆಂಟ್ ಆಗಿರುತ್ತೆ, ಕ್ರೋಮೋಸೋಮ್ಸ್ ಇರ್ತದೆ. ಓಕೆನಾ? ಸೊ ದೀಸ್ ಆರ್ ದ ಸಮ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್ಸ್. ಓಕೆ, ಸೊ ಈಗ ಆ ಎರಡೂ ಜೀವಕೋಶಗಳನ್ನ ನೋಡ್ತಾ ಹೋಗೋದಾದ್ರೆ ನೋಡಿ, ಇಲ್ಲಿ ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ಗಳನ್ನ
ಮತ್ತು ಅವುಗಳ ಪಾರ್ಟ್ಸ್ಗಳನ್ನೆಲ್ಲವನ್ನು ಕೂಡ ನೀಟಾಗಿ ಕ್ಲಿಯರ್ ಆಗಿ ಯಾವ್ಯಾವ ಪಾರ್ಟ್ಸು ಯಾವ್ಯಾವ ಭಾಗದಲ್ಲಿ ಕಂಡು ಬರ್ತವೆ ಅಂತಕ್ಕಂಥದ್ದನ್ನು ನೀವು ಈ ಒಂದು ಡಯಾಗ್ರಾಮ್ನ ಮುಖಾಂತರವಾಗಿ ಸುಲಭವಾಗಿ ನೋಡ್ಕೊಳ್ಬೋದು. ಓಕೆನಾ? ಇದು ಪ್ಲಾಂಟ್ ಸೆಲ್. ಆದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಅನಿಮಲ್ ಸೆಲ್. ನೋಡಿ, ಇಲ್ಲಿ ಅನಿಮಲ್ ಸೆಲ್ಲು ಇದು ಕೂಡ ಈ ಶೇಪನ್ನು ಹೊಂದಿದ್ದು, ಈ ಅನಿಮಲ್ ಸೆಲ್ನಲ್ಲಿ ಬರುವಂತಹ ಎಲ್ಲ ರೀತಿಯ ಆರ್ಗನಿಲ್ಸು, ನ್ಯೂಕ್ಲಿಯಸ್ಸು, ಸೈಟೋಪ್ಲಾಸಮು ಮತ್ತು ಸೆಲ್ ಮೆಂಬ್ರೇನ್ ಎಲ್ಲವನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಓಕೆನಾ? ಸೊ ದೀಸ್ ಆರ್ ದ ಪ್ಲಾಂಟ್ ಸೆಲ್ಸ್ ಆ್ಯಂಡ್ ಅನಿಮಲ್ ಸೆಲ್ಸ್ ಅಂತೇಳಿ ನೀವು ಸುಲಭವಾಗಿ ನೆನ್ಪಿಟ್ಕೊಳ್ಳಿ. ಜೊತೆಗೆ ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ, ಆ ಪ್ರಶ್ನೆಗಳಿಗೆ ನೀವು ತಯಾರಾಗಿರಿ. ಇದರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಇದೇ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಸೆಲ್ಸ್ ಅಂಡ್ ದೇರ್ ಸ್ಟ್ರಕ್ಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಇಷ್ಟೋ ತನಕ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್. ಬಾಯ್ ಬಾಯ್.